ಸ್ನೇಹಿತರೆ, ನೀವೆಲ್ಲರೂ ಶಿವನ ಮೂರನೇ ಕಣ್ಣಿನ ಬಗ್ಗೆ ಕೇಳಿರಬೇಕು ಅಥವಾ ಫೋಟೋದಲ್ಲಿ ನೋಡಿದ್ದೀರಿ. ಅದು ತಕ್ಷಣ ತಮ್ಮ ಮೂರನೇ ಕಣ್ಣನ್ನು ತಮ್ಮ ಸಾಧನದಿಂದ ಎಬ್ಬಿಸಿದ ಅನೇಕ ಋಷಿಗಳಿದ್ದಾರೆ ಎಂದು ನೀವು ಕೇಳಿರಬೇಕು. ಇದು ಅಲೌಕಿಕವಾಗಿದೆ ಮತ್ತು ಆಕರ್ಷಣೆಯ ನಿಯಮವು ನಿಮ್ಮ ಯಾವುದೇ ಆಸೆಗಳನ್ನು ಈಡೇರಿಸಲು ಸುಲಭವಾದ ಮಾರ್ಗವಾಗಿದೆ. ಇದು ಧ್ಯಾನದ ಹೊರತಾಗಿ ಇತರ ತ್ರಿಕೋನಗಳೊಂದಿಗೆ ಸಹ ಸಕ್ರಿಯಗೊಳಿಸಬಹುದು. ಈ ವಿಧಾನವನ್ನು ಬಳಸುವ ಮೊದಲು ಮೂರನೇ ಕಣ್ಣು ಯಾವುದು, ಅದರ ಸಕ್ರಿಯಗೊಳಿಸುವಿಕೆಯ ಪ್ರಯೋಜನಗಳು ಮತ್ತು ಅದನ್ನು ಸಕ್ರಿಯಗೊಳಿಸುವ ಮೂಲಕ ನಾವು ಅದ್ಭುತ ಶಕ್ತಿಯನ್ನು ಪಡೆಯಬಹುದೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇದನ್ನು ಹಿಂದಿಯಲ್ಲಿ ಮೂರನೇ ಕಣ್ಣು ಅಥವಾ ಆಜ ಚಕ್ರ ಎಂದು ಕರೆಯಲಾಗುತ್ತದೆ. ವಿಜ್ಞಾನ ಮತ್ತು ವೈದ್ಯಕೀಯ ಜಗತ್ತಿನಲ್ಲಿ ಇದನ್ನು ಪೀನಲ್ ಗ್ರಂಥಿ ಎಂದು ಕರೆಯಲಾಗುತ್ತದೆ. ಇದು ಆತ್ಮದ ನಿವಾಸವಾಗಿದೆ ಮತ್ತು ಇದನ್ನು ಉಪಪ್ರಜ್ಞೆ ಮನಸ್ಸು ಎಂದು ಕರೆಯಲಾಗುತ್ತದೆ. ಅಂದರೆ ದೇವರು ನಮಗೆ 5 ಇಂದ್ರಿಯಗಳನ್ನು ನೀಡಿದ್ದಾನೆ. ನಾವು ಎಲ್ಲಾ ಕೆಲಸಗಳನ್ನು ಮಾಡುವ ಮೂಲಕ ಬದುಕಬಹುದು. ಆದರೆ ಸ್ವತಃ ರಹಸ್ಯವಾಗಿರುವ ಈ 6ನೇ ಇಂದ್ರಿಯವನ್ನು ಮತ್ತು ಅದರ ಶಕ್ತಿಗಳನ್ನು ಬಳಸಲು ನಾವು ಪ್ರಕೃತಿಯೊಂದಿಗೆ ನಮ್ಮನ್ನು ಸಂಪರ್ಕಿಸಬೇಕು. ಸಾಮರಸ್ಯವನ್ನು ಸ್ಥಾಪಿಸಲು ಕಷ್ಟಪಡಬೇಕು, ಅಂದರೆ ಅದನ್ನು ಸಕ್ರಿಯಗೊಳಿಸಬೇಕು ಎಂದು ನಿಮ್ಮ ತಾಯಿಯು ಪ್ರಶ್ನೆಯನ್ನು ಎತ್ತಿದರೆ ಈ ಎಲ್ಲವನ್ನೂ ಮಾಡಬೇಕಾಗಿದೆ. ಇದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ವೈಜ್ಞಾನಿಕ ಭಾಷೆಯಲ್ಲಿ ಮಾನವರು ತಮ್ಮ ಮೆದುಳಿನ 10 ರಿಂದ 15% ಮಾತ್ರ ಬಳಸುತ್ತಾರೆ. ಆದ್ದರಿಂದ ನಾವು ನಮ್ಮ ಎಲ್ಲಾ ಶಕ್ತಿಯನ್ನು ಬಳಸಬೇಕು ಎಂದು ನೀವು ಯೋಚಿಸುವುದಿಲ್ಲವೇ? ಮೂರನೆಯದಾಗಿ ಬರಬೇಕು, ಅಂದರೆ ಆಜ ಚಕ್ರವು 6ನೇ ಇಂದ್ರಿಯವಾಗಿದ್ದು, ನೀವು ಬರಿಗಣ್ಣಿನಿಂದ ನೋಡಲಾಗದ, ಕೈಯಿಂದ ಕೇಳಲಾಗದ ಮತ್ತು ಕಿವಿಯಿಂದ ಕೇಳಲಾಗದ ವಿಷಯಗಳನ್ನು ನೀವು ಅನುಭವಿಸಬಹುದು. ನಿಮ್ಮ ಸುತ್ತಲಿರುವ ಶಕ್ತಿಯನ್ನು ನೀವು ಅನುಭವಿಸಬಹುದು, ಆದರೆ ನಿಮಗೆ ಅದರ ಅರಿವಿಲ್ಲ. ಆದ್ದರಿಂದ ನಿಮ್ಮೊಳಗೆ ಏನಾದರೂ ಶಕ್ತಿಯುತವಾದುದಾದರೆ ನೀವು ಅದನ್ನು ಜಾಗೃತಗೊಳಿಸಲು ಪ್ರಯತ್ನಿಸಬೇಕು. ಇದನ್ನು ತೆರೆಯುವುದು ತುಂಬಾ ಕಷ್ಟ ಎಂದು ಹೇಳಲಾಗುತ್ತದೆ. ಬಹುಶಃ ಇದು ಮೂರನೇ ಕಣ್ಣಿನ ಇನ್ನೊಂದು ಹೆಸರು ಸತ್ಯ, ಮತ್ತು ಜನರು ಸತ್ಯದೊಂದಿಗೆ ಬದುಕಲು ಮರೆತಿದ್ದಾರೆ ಎಂದು ನಾನು ನಂಬುತ್ತೇನೆ. ಈ ಜನರು ಸ್ವಲ್ಪ ಮಟ್ಟಿಗೆ ಸರಿ, ಇದು ಸುಲಭವಲ್ಲ. ಆದರೆ ಅಜ ಚಕ್ರವನ್ನು ತೆರೆಯುವುದರಿಂದ ಆಗುವ ಪ್ರಯೋಜನಗಳು. ನೀವು ಮೂರನೇ ಕ್ರಿಯೆಯನ್ನು ಮಾಡಬೇಕೇ ಅಥವಾ ಬೇಡವೇ ಎಂದು ನೀವು ಇನ್ನೂ ಹಿಂಜರಿಯುತ್ತಿದ್ದರೆ ಅದರ ಪ್ರಯೋಜನಗಳನ್ನು ನೋಡಿದಾಗ ನಾವು ಮೇಲೆ ನೋಡಿದಂತೆ ಉತ್ತಮ ಕಾರಣವನ್ನು ನೀಡಬಹುದು. ನೀವು ತೆರೆಯುವ ದಿಕ್ಕಿನಲ್ಲಿ ಅದನ್ನು ಕಡಿಮೆ ಮಾಡಲು ಪ್ರಾರಂಭಿಸಿದ ತಕ್ಷಣ ಎಲ್ಲಾ ಸಂತೋಷ, ಅಲೌಕಿಕ ಶಕ್ತಿಗಳು ಜಾಗೃತಗೊಳ್ಳಲು ಪ್ರಾರಂಭಿಸುತ್ತವೆ. ನಿಮ್ಮ ಶಕ್ತಿಯ ಹರಿವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ಶ್ರವಣ, ದೃಷ್ಟಿ ಮತ್ತು ಚಿಂತನೆಯ ಶಕ್ತಿಗಳು ನಿಮ್ಮ ಮೂರನೇ ಕಣ್ಣು ತೆರೆದಾಗ ನೀವು ಮಾಡಬಹುದು. ಪ್ರತಿದಿನ ಕುಳಿತುಕೊಂಡು ಟೆಲಿಪತಿ ಎನ್ನುವುದು ಅಂತಹ ಒಂದು ವಿದ್ಯಮಾನವಾಗಿದ್ದು, ದೂರದಲ್ಲಿರುವ ಯಾವುದೇ ವ್ಯಕ್ತಿಗೆ ಅಥವಾ ನಿಮ್ಮ ಹತ್ತಿರದ ಯಾವುದೇ ವ್ಯಕ್ತಿಗೆ ಆಲೋಚನೆಗಳ ಮೂಲಕ ನಿಮ್ಮ ಸಂದೇಶವನ್ನು ಕಳುಹಿಸಬಹುದು. ಕಥೆ. ಯಾರಾದರೂ ಕುಳಿತು ಯೋಚಿಸುತ್ತಿದ್ದರೆ ಅಥವಾ ಮಾತನಾಡುತ್ತಿದ್ದರೆ ನೀವು ಅದನ್ನು ಅನುಭವಿಸಬಹುದು. ನಿಮ್ಮ ಮುಂದೆ ಇರುವವರು ನಿಮಗೆ ಏನಾದರೂ ಒಳ್ಳೆಯದು ಅಥವಾ ದೊಡ್ಡದು ಎಂದು ನೀವು ಇಲ್ಲಿ ನೋಡಬಹುದು. ನನ್ನ ಪ್ರಕಾರ ಜಗತ್ತಿನಲ್ಲಿ ಯಾವುದೇ ಶಕ್ತಿ ನೆಲೆಸುವುದಿಲ್ಲ. ಅದು ನಕಾರಾತ್ಮಕ ಶಕ್ತಿಯಾಗಿರಲಿ ಅಥವಾ ಧನಾತ್ಮಕವಾಗಿರಲಿ. ನಿಮ್ಮ ಮೂರನೇ ಕಣ್ಣು ತೆರೆದಾಗ ನೀವು ಮಾಡಬಹುದು, ನೀವು ಆ ಸ್ಥಳದಲ್ಲಿ ಪ್ರಸ್ತುತ ಶಕ್ತಿಯನ್ನು ಅನುಭವಿಸಬಹುದು. ನಿಮ್ಮ ಸಂವೇದನೆಯು ತುಂಬಾ ಹೆಚ್ಚಾಗಿರುತ್ತದೆ. ಅಲ್ಲಿ ನೀವು ಸರಿ ಮತ್ತು ತಪ್ಪುಗಳನ್ನು ಗುರುತಿಸುವ ಶಕ್ತಿಯಲ್ಲಿ ಹೆಚ್ಚಿನ ತೀವ್ರತೆಯಿದೆ. ನೀವು ಯಾವುದೇ ಮೌಲ್ಯಮಾಪನವನ್ನು ಮಾಡಬೇಕಾಗಿಲ್ಲ. ಕೇವಲ ಒಂದು ನೋಟದಲ್ಲಿ ನಿಮಗೆ ಸತ್ಯ ತಿಳಿದಿದೆ, ಅಂದರೆ ನಿಮ್ಮ ಸಹಜ ಶಕ್ತಿಯು ಅಗಾಧವಾಗಿದೆ. ನೀವು ಇತರರನ್ನು ಸುಲಭವಾಗಿ ನೋಡಬಹುದು ಮತ್ತು ನೋಡಬಹುದು. ನೀವು ಅವನ ಆಲೋಚನೆಗಳನ್ನು ಸಹ ಗುರುತಿಸುತ್ತೀರಿ ಮತ್ತು ನಮ್ಮ ದೇಹವನ್ನು ಸುತ್ತುವರೆದಿರುವ ಶಕ್ತಿಯ ವೃತ್ತವಿದೆ. ಅದು ನಮ್ಮ ಮತ್ತು ನಿಮ್ಮ ನಡುವೆ ವಿಭಜನೆಯಾಗುತ್ತದೆ. ಮತ್ತು ನೀವು ದೇವರ ಮತ್ತು ದೇವತೆಗಳ ಚಿತ್ರದಲ್ಲಿ ನೋಡಿದ್ದೀರಿ, ಅವರ ತಲೆಯ ಸುತ್ತಲೂ ವೃತ್ತವು ಗೋಚರಿಸುತ್ತದೆ ಮತ್ತು ಅದನ್ನು ಎ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳ ಶಕ್ತಿಯ ಸೆಳವು ಹೊಂದಿರುವಂತೆ ಯೋಚಿಸುತ್ತಾನೆ. ನಕ್ಷತ್ರವು ಹೊಳೆಯಲು ಪ್ರಾರಂಭಿಸುತ್ತದೆ. ಎಲ್ಲವೂ ಪರಸ್ಪರ ಸಂಬಂಧ ಹೊಂದಿದೆ ಎಂದು ನೀವು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಯಾವುದೂ ಪ್ರತ್ಯೇಕವಾಗಿಲ್ಲ. ನೀವು ಸಾಕ್ಷಿಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೀರಿ. ನೀವು ಸನ್ನಿವೇಶಗಳನ್ನು ಹಾಗೆಯೇ ನೋಡಲು ಪ್ರಾರಂಭಿಸುತ್ತೀರಿ, ನಿಮ್ಮ ದೃಷ್ಟಿಕೋನದಿಂದ ಅಲ್ಲ. ಫಲಿತಾಂಶವು ನೀವು ಭಾವನೆಗಿಂತ ಮೇಲೇರುತ್ತೀರಿ. ಸಂತೋಷ ಮತ್ತು ಸಂತೋಷದಿಂದ ಬದುಕಲು ಪ್ರಾರಂಭಿಸಿ. ಮೂರನೇ ಕಣ್ಣು ತೆರೆಯುವ ಒಂದು ಪ್ರಯೋಜನವೆಂದರೆ ನೀವು ಸಂದರ್ಭಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಜನರ ಮಾನಸಿಕ ಸಮತೋಲನವು ವಿಭಜಿತವಾಗಿದೆ ಮತ್ತು ಇದು ಮೂರನೇ ಕಣ್ಣು ಸಕ್ರಿಯಗೊಳಿಸಿದ ನಂತರ
ನೀವು ಯಾವುದೇ ಪರಿಸ್ಥಿತಿಯಲ್ಲಿ ವಿಚಲಿತರಾಗುವುದಿಲ್ಲ, ಏಕೆಂದರೆ ಏನು ನಡೆಯುತ್ತಿದೆ, ಎಲ್ಲವೂ ನಡೆಯುತ್ತಿದೆ ಒಳ್ಳೆಯದಕ್ಕಾಗಿ. ನೀವು ಎಲ್ಲಾ ನಕಾರಾತ್ಮಕ ಭಾವನೆಗಳಿಂದ ಮುಕ್ತರಾಗುತ್ತೀರಿ ಮತ್ತು ನಿಮ್ಮ ಹೃದಯವು ಪ್ರೀತಿಯಿಂದ ತುಂಬಿರುತ್ತದೆ, ಏಕೆಂದರೆ ನಿಮ್ಮ ತಿಳುವಳಿಕೆಯಲ್ಲಿ ಇದು ನಿಜವಾಗಿದೆ. ಉದಾಹರಣೆಗೆ, ನೀವು ಎಂದಿಗೂ ಇಷ್ಟಪಡದಿರುವ ಸ್ನೇಹಿತ ಅಥವಾ ಸಂಬಂಧಿಕರನ್ನು ಹೊಂದಿದ್ದರೆ ನಿಮ್ಮ ಮೂರನೇ ಕಣ್ಣು ತೆರೆಯಲು ಪ್ರಾರಂಭಿಸಿದಾಗ, ಯಾವುದೇ ವ್ಯಕ್ತಿಯು ಹಾಗೆ ಇದ್ದರೆ ಅದು ಅವನ ಹಿಂದಿನ ಕ್ರಿಯೆಗಳ ಫಲಿತಾಂಶವಾಗಿರಬಹುದು ಎಂದು ನೀವು ನಿರ್ದೇಶಿಸಲು ಪ್ರಾರಂಭಿಸುತ್ತೀರಿ, ಅಥವಾ ಕೆಲವು ಸನ್ನಿವೇಶದ ಪರಿಣಾಮವಾಗಿರಬಹುದು. ನೀವು ಇದನ್ನು ಅರ್ಥಮಾಡಿಕೊಂಡ ತಕ್ಷಣ ನೀವು ವ್ಯಕ್ತಿಯನ್ನು ಇಷ್ಟಪಡಲು ಪ್ರಾರಂಭಿಸುತ್ತೀರಿ, ಅಥವಾ ನಂತರ ನೀವು ಮೂರನೇ ಕಣ್ಣು ತೆರೆಯುವ ದೊಡ್ಡ ಪ್ರಯೋಜನವೆಂದರೆ ನೀವು ಯಾವಾಗಲೂ ನಿಮ್ಮ ಕಾರ್ಯಗಳ ಬಗ್ಗೆ ಜಾಗೃತರಾಗಿದ್ದೀರಿ ಮತ್ತು ಉದ್ದೇಶಪೂರ್ವಕವಾಗಿ ಯಾರನ್ನಾದರೂ ಕೆಟ್ಟ ಉದ್ದೇಶದಿಂದ ಮಾಡಬಾರದು, ಸರಿಯಾದ ಕಾರ್ಯಗಳನ್ನು ಮಾಡಲು, ಆದರೆ ಸರಿಯಾದ ಮಾರ್ಗವನ್ನು ಅನುಸರಿಸಲು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನೀವು ಹೆಚ್ಚು ಕೃತಜ್ಞರಾಗಿರಲು ಪ್ರಾರಂಭಿಸುತ್ತೀರಿ ಮತ್ತು ಅದರಲ್ಲಿ ಅಡಗಿರುವ ಒಳ್ಳೆಯತನವನ್ನು ನೋಡುತ್ತೀರಿ. ಯಾವುದೇ ಪರಿಸ್ಥಿತಿಯ ಬಗ್ಗೆ ನೀವು ಯಾವುದೇ ವ್ಯಕ್ತಿಯಿಂದ ಯಾವುದೇ ನಿರೀಕ್ಷೆಗಳನ್ನು ಅಥವಾ ದೂರುಗಳನ್ನು ಹೊಂದಿಲ್ಲ ಎಂದು ತೋರುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಹಾಳಾದ ಸಂಬಂಧಗಳು ಸಹ ಸುಧಾರಿಸಲು ಪ್ರಾರಂಭಿಸುತ್ತವೆ ಮತ್ತು ಇತರ ಸಂಬಂಧಗಳಲ್ಲಿ ಹೆಚ್ಚು ಮಾಧುರ್ಯವಿದೆ, ಅಂದರೆ ನರಿಯು ಪ್ರವಾಹಕ್ಕೆ ಒಳಗಾಗುತ್ತದೆ. ನೀವು ಪಡೆಯುತ್ತೀರಿ ಜೀವನಕ್ಕೆ ಪ್ರಾಧಾನ್ಯತೆ ನೀಡುವಲ್ಲಿ ಎಷ್ಟು ಮಗ್ನರಾಗಿದ್ದರೆಂದರೆ ಇತರ ವಿಷಯಗಳು ಮತ್ತು ಸಮಸ್ಯೆಗಳು ಅತಿಯಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಮಾತ್ರವಲ್ಲ, ನಿಮ್ಮ ಅಸಾಧ್ಯವಾದ ಗುರಿಗಳನ್ನು ಸಹ ನೀವು ಸಾಧಿಸಬಹುದು. ಒಂದು ವಾಕ್ಯದಲ್ಲಿ, ನಿಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸುವುದನ್ನು ಕಲಿಯಿರಿ. ನಮ್ಮ ಮೂರನೇ ಕಣ್ಣನ್ನು ನಾವು ಅದನ್ನು ಪ್ರಯತ್ನಿಸುವ ಮೊದಲು ಅದನ್ನು ಸಕ್ರಿಯಗೊಳಿಸುತ್ತೇವೆ. ಈ ಕಣ್ಣಿನ ಸಹಾಯದಿಂದ ನೀವು ನೋಡುವ ವಿಷಯಗಳನ್ನು ನೀವು ಸುಲಭವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದು ನೀವು ತಿಳಿದುಕೊಳ್ಳುವುದು ಸಹ ಮುಖ್ಯವಾಗಿದೆ, ಏಕೆಂದರೆ ಅವುಗಳು ನಿಮಗೆ ತೊಂದರೆ ನೀಡಬಹುದು. ಆದ್ದರಿಂದ ನೀವು ಮಾನಸಿಕವಾಗಿ ಸಮರ್ಥರಾಗಿದ್ದರೆ ಮತ್ತು ಭೌತಿಕ ಪ್ರಪಂಚದಿಂದ ಬೇರ್ಪಟ್ಟವರಾಗಿದ್ದರೆ ನೀವು ಈ ಕಣ್ಣನ್ನು ತೆರೆಯಲು ಪ್ರಯತ್ನಿಸಬಾರದು. ನಂತರ ನೀವು ಮೂರನೇ ಕಣ್ಣನ್ನು ಜಾಗೃತಗೊಳಿಸಲು ಪ್ರಯತ್ನಿಸಬಹುದು. ಮೊದಲು ಅದನ್ನು ಸ್ವಚ್ಛಗೊಳಿಸಿ ಸಂಪೂರ್ಣವಾಗಿ ನೀವು ಶಾಂತಿಯಿರುವ ಸ್ಥಳವನ್ನು ಆರಿಸಿಕೊಳ್ಳುವುದು ಉತ್ತಮ. ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ಮೊದಲು ನಿಮ್ಮನ್ನು ಶಾಂತಗೊಳಿಸುವುದು. ಹೊರಗಿನ ಪ್ರಪಂಚದ ಗಡಿಬಿಡಿಯಿಂದ ನಿಮ್ಮನ್ನು ಮುಕ್ತಗೊಳಿಸಿ. ಯಾವುದೇ ರೀತಿಯ ಬಾಹ್ಯ ಹಸ್ತಕ್ಷೇಪದಿಂದ ನಿಮ್ಮನ್ನು ಮುಕ್ತಗೊಳಿಸಿ. ನಿಮ್ಮ ಆಲೋಚನೆಗಳು ಅಥವಾ ಭಾವನೆಗಳನ್ನು ನಿಮ್ಮಿಂದ ದೂರವಿಡುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಇದಕ್ಕಾಗಿ ಸಿದ್ಧರಾಗಿರಿ. ನೀವು ಖಂಡಿತವಾಗಿಯೂ ನಿಮ್ಮ ಒಳನೋಟದ ಸಹಾಯವನ್ನು ಹೊಂದಿರಬೇಕು, ಏಕೆಂದರೆ ನೀವು ಹೊರಗಿನ ಪ್ರಪಂಚದಲ್ಲಿ ಹುಡುಕಲು ಪ್ರಯತ್ನಿಸುವ ಎಲ್ಲವನ್ನೂ ನೀವು ನೋಡುತ್ತೀರಿ. ನಿಮ್ಮ ಆ ಎರಡು ಕಣ್ಣುಗಳಿಗಾಗಿ ನೋಡಿ, ಆದರೆ ನಿಮಗಾಗಿ ನೀವು ಮನಸ್ಸಿನ ಕಣ್ಣಿನ ಮೂಲಕ ನೋಡಲು ಪ್ರಯತ್ನಿಸಬೇಕು. ಆಗ ಮಾತ್ರ ಅದು ತೆರೆದುಕೊಳ್ಳುವುದನ್ನು ನೀವು ಅನುಭವಿಸಲು ಸಾಧ್ಯವಾಗುತ್ತದೆ. ನಿಮ್ಮೊಳಗೆ ಬೆಳಕಿನ ಜಾಗೃತಿಯನ್ನು ನೀವು ನೋಡುತ್ತೀರಿ. ನೀವು ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ನೋಡಲಾರಂಭಿಸಿದ್ದೀರಿ. ಬಹುಶಃ ನಿಮ್ಮ ಮೂರನೇ ಕಣ್ಣು ತಕ್ಷಣವೇ ಎಚ್ಚರಗೊಳ್ಳುವುದಿಲ್ಲ, ಆದರೆ ನಿಮ್ಮ ಮೂರನೇ ಕಣ್ಣು ತೆರೆಯುವುದು ಸುಲಭವಲ್ಲ. ಯಾರನ್ನಾದರೂ ಒತ್ತಾಯಿಸುವುದು ಉತ್ತಮ. ಸ್ವಲ್ಪ ತಾಳ್ಮೆಯಿಂದಿರಿ. ನಿಮ್ಮ ಮೂರನೇ ಕಣ್ಣು ತೆರೆಯುವವರೆಗೆ ನೀವು ಈ ಪ್ರಕ್ರಿಯೆಯನ್ನು ಹಲವಾರು ಬಾರಿ ಮಾಡಬೇಕಾಗಬಹುದು. ನೀವು ಅದನ್ನು ಅನುಭವಿಸುವವರೆಗೆ ಇದನ್ನು ಪುನರಾವರ್ತಿಸಬೇಕು. ನೀವು ಯಶಸ್ಸನ್ನು ಸಾಧಿಸದಿದ್ದರೆ ನೀವು ಇನ್ನೂ ಸಿದ್ಧವಾಗಿಲ್ಲ ಎಂದು ಅರ್ಥಮಾಡಿಕೊಳ್ಳಿ. ನೀವು ಮೂರನೇ ಕಣ್ಣು ತೆರೆಯುವುದು ಉತ್ತಮ ಅನುಭವ, ಆದರೆ ನೀವೇ ಸಿದ್ಧರಾದಾಗ ಮಾತ್ರ ನೀವು ಪ್ರಯತ್ನಿಸಬೇಕು. ಮೂರನೇ ಕಣ್ಣು ತೆರೆಯುವಿಕೆಯನ್ನು ಅನುಭವಿಸಲು ಕೆಲವು ದಿನಗಳು, ತಿಂಗಳುಗಳು, ವರ್ಷಗಳು ಅಥವಾ ಜೀವಿತಾವಧಿಯನ್ನು ತೆಗೆದುಕೊಳ್ಳಬಹುದು. ಅದರ ಪರಿಣಾಮಗಳನ್ನು ನೀವೇ ನೋಡಲು ನೀವು ನಿಯಮಿತವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಬೇಕಾಗಬಹುದು. ಮೂರನೇ ಕಣ್ಣು ತೆರೆಯಲು ಇನ್ನೂ ಹಲವು ವಿಧಾನಗಳಿವೆ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ.